2025ರ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 12 ಅಂದರೆ 12ನೇ ಸೀಸನ್ ನಡೀತಾ ಇದೆ. ಈ 12ನೇ ಸೀಸನ್ನಲ್ಲಿ ಯಾರು ಕೆಲಸಕ್ಕೆ ಬರದೇ ಇದ್ದವರು ಅಂತ ಅಂದ್ಕೊಂಡಿದ್ವಿ. ಇದರಲ್ಲಿ ಸ್ವಲ್ಪ ಪವರ್ಫುಲ್ ಅಂದರೆ ಅಶ್ವಿನಿ ಗೌಡ ಅಂತ ಅಂದ್ಕೊಂಡಿದ್ವಿ. ಆದರೆ ನಿಜವಾಗಲೂ ಆಟ ಆಡ್ತಾ ಇರೋದು ಗಿಲ್ಲಿ. ಅದು ಬಿಟ್ಟರೆ ಈ ಹೆಣ್ಣು ಮಕ್ಕಳಲ್ಲಿ ಇದು ಚಿಕ್ಕ ಮಗು ಅಂತ ಅಂದ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ, ರಕ್ಷಿತಾ ಅಂತ. ಈ ಹುಡುಗಿ ಅನಲೈಸ್ ಮಾಡೋವಂಥ ರೀತಿ ನೀತಿ ನೋಡಿಬಿಟ್ರೆ ನಿಜವಾಗ್ಲೂ ದೊಡ್ಡವರು ಅಶ್ವಿನಿ ಗೌಡ ಅಂಥವರು ಕೂಡ ಈ ಹುಡುಗಿ ತಲೆ ಮುಂದೆ ಏನೇನೂ ಇಲ್ಲ. ಇಂಥ ಹೆಣ್ಣು ಮಗು, ಈ ರೀತಿ ಅನಲೈಸ್ ಮಾಡೋವಂಥ ಹೆಣ್ಣು ಮಗು ಖಂಡಿತ ಬಿಗ್ ಬಾಸ್ ಅಂತ ಶೋಗೆ ಬೇಕು. ನಿಜವಾಗ್ಲೂ ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಒಂದು ಕಾರ್ಯಕ್ರಮಕ್ಕೆ. ಇವರು ಆ ಒಂದು ಇದರಲ್ಲಿ ಎಂಟ್ರಿ ಆಗೋದಕ್ಕೆ ಅವ್ರ ಎಂಟ್ರಿನೇ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ವಾರ ಸ್ವಲ್ಪ ಸೈಲೆಂಟಾಗಿದ್ದರು. ಯಾಕೋ ಈ ಹುಡುಗಿ ಏನಿದು ಆಟ ಆಡೋ ಮಗುನ ತಂದು ಬಿಟ್ಬಿಟ್ಟವ್ರ ಅನ್ನೋ ಥರ ಪ್ರೇಕ್ಷಕರು ಒಂದು ರೀತಿ ಆ ಎಮ್ಮನ ಎಳೆ ಮಗು ಇನ್ನೂ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡಿದ್ರು. ಬಟ್ ಹೋಗ್ತಾ ಹೋಗ್ತಾ ದಿನ ಕಳೀತಾ ಅವರು ಒಬ್ಬೊಬ್ಬರನ್ನೇ ಅನಲೈಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಒಬ್ಬೊಬ್ಬರಿಗೆ ಟಾಂಗ್ ಕೊಡೋದಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಆಟ ಅಂತ ಬಂದಾಗ ಕಂಪ್ಲೀಟ್ ಎಫರ್ಟ್ ಹಾಕಿ ಆಟ ಆಡಿದ್ರು. ಒಬ್ಬೊಬ್ಬರು ಈ ಹುಡುಗಿ ಕೊಡ್ತಾರಂಥ ಟಾಂಗ್ಗೆ ಯಾವ ರೀತಿ ಬೀಳ್ತಾವ್ರೆ ಅಂತಂದರೆ, ನಾನು ಹೀರೋ ಅಥವಾ ನಾನು ಹೀರೋಯಿನ್ ಹೌದೋ ಅಲ್ವೋ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಬೇಕು. ಆ ರೀತಿ ಕೊಡ್ತಾವ್ರೆ ಟಾಂಗು. ನಿಜವಾಗ್ಲೂ ಹೇಳ್ತೀನಿ, ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ ನಮ್ಮ ರಕ್ಷಿತಮ್ಮ. ಈ ಪುಟ್ಟ ಪೋರಿ ಮಾಡ್ತಾ ಇರ್ತಕ್ಕಂಥ ಸಾಧನೆಗೆ ನಿಜವಾಗಲೂ ಫೈನಲಿಸ್ಟ್ ಇವರೇ ಅಂತ ಇವತ್ತೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಜನ. ಆ ಮಟ್ಟಕ್ಕೆ ಅವರನ್ನು ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಇವ್ರಿಗೆ ಯಾರೇ ವಿಲ್ ಪವರ್ ಇಲ್ಲ ಅಥವಾ ಯಾರೇ ಗಾಡ್ ಫಾದರ್ ಇಲ್ಲ. ಹಾಗೆ ಹೊರಗಡೆ ತುಂಬ ಸದ್ದು ಮಾಡ್ಕೊಂಡು ಬಂದಂಥ ಹುಡುಗಿನಂತೂ ಅಲ್ವೇ ಅಲ್ಲ ಆ ಮಗ. ಅಂಥ ಹುಡುಗಿ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಈ ಮಟ್ಟಕ್ಕೆ ಕನ್ನಡಿಗರ ಮನಸ್ಸನ್ನ ಗೆಲ್ತಾ ಇದ್ದಾರೆ ಅಂತಂದರೆ ಭಾಳ ಹ್ಯಾಟ್ಸ್ ಆಫ್ ಅವ್ರಿಗೆ. ಆಮೇಲೆ ಇದ್ರ ಜೊತೆಗೆ ಗಿಲ್ಲಿ ಏನೇ ಚೇಷ್ಟೆ ಮಾಡ್ಬೋದು, ಏನೇ ಕುಚೇಷ್ಟೆ ಮಾಡ್ಬೋದು, ಬಟ್ ಎಲ್ಲೂ ರ್ಯಾಶ್ ಆಗಿಲ್ಲ, ಯಾರ ಮೇಲೂ ಕೋಪಿಸ್ಕೊಂಡಿಲ್ಲ. ಅವನ ಕೋಪ ಕೆಲವೇ ಸೆಕೆಂಡ್ಗಳು ಮಾತ್ರ, ಹಂಗೆ ತಣ್ಣಗಾಗ್ಬಿಡ್ತಾನೆ. ಅದೊಂದು ಗುಣನ ಅಳವಡಿಸ್ಕೊಂಡು ಅವನು ಎಲ್ಲ ಈ ಒಂದು ವಾರದಲ್ಲೂ ಗೆದ್ಕೊಂಡು ಬರ್ತಾಯಿದ್ದಾನೆ. ಈ ಸಲ ಕಳಪೆ ಮನೆಯವ್ರು ಕೊಟ್ಟಿರ್ಬೋದು, ಅದು ಕರ್ನಾಟಕದ ಜನ ಕೊಟ್ಟಿಲ್ಲ. ಗಿಲ್ಲಿ ಹ್ಯಾಟ್ಸ್ ಆಫ್ ಟು ಯು ಮಾ. ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಗೆಲ್ಲಬೇಕು, ಗೆಲ್ಲೋವಂಥ ಕುದುರೆಗಳು, ಗೆಲ್ಲೋ ಅಭ್ಯರ್ಥಿಗಳು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ರಕ್ಷಿತಾ ಅವ್ರ ಆಟ, ಗಿಲ್ಲಿ ಅವ್ರ ಆಟ ವಿಭಿನ್ನವಾಗೈತೆ. ಆದರೆ ದೃಷ್ಟಿಕೋನ ಮಾತ್ರ ಇಬ್ಬರದು ಒಂದೇ. ಯಾರು ಸೊಲ್ಲೆತ್ತಾರೆ ಅವ್ರನ್ನ ಅಡಗಿಸೋದಕ್ಕೆ ಇವರಿಬ್ಬರು ರೆಡಿ ಇರ್ತಾರೆ. ಒಂದು ಕಡೆ ಗಿಲ್ಲಿ ಟಾಂಗ್ ಕೊಡ್ತಾನೆ. ಗಿಲ್ಲಿ ಟಾಂಗ್ ಕೊಡ್ತಾ ಇರೋದು ಸರಿ ಅಂತ ಅನ್ಸಿದ್ರೆ ಮಾತ್ರ ಈ ಅಮ್ಮನೂ ಹೋಗೋದು. ರಕ್ಷಿತಾ ಸುಮ್ಮನೆ ಗಿಲ್ಲಿನ ಫಾಲೋ ಮಾಡಲ್ಲ, ಅಥವಾ ಗಿಲ್ಲಿ ರಕ್ಷಿತಾನ ಫಾಲೋ ಮಾಡಲ್ಲ. ಇವರಿಬ್ಬರಲ್ಲೂ ತರ್ಕ ಮಾಡಿಕೊಂಡು ಯೋಚನೆ ಮಾಡಿ, ಸರಿ ಹೌದು ಇವರು ವಿತಂಡವಾದ ಮಾಡ್ತಾವ್ರೆ ಅಥವಾ ಇವರು ತಪ್ಪು ತಿಳುವಳಿಕೆ ತೋರಿಸ್ತಾವ್ರೆ, ತಪ್ಪು ತಿಳುವಳಿಕೆ ಗ್ರಹಿಸ್ತಾವ್ರೆ ಅನ್ನೋಂಥ ವಿಷಯ ಬಂದಾಗ ಮಾತ್ರ ಇವರು ಅಖಾಡಕ್ಕೆ ಇಳಿತಾರೆ. ಅವರು ತಿರ್ಗಾ ಇಲ್ಲಿಂದ ಅವ್ರ ಹತ್ರ ಮಾತಾಡ್ದಿರೋ ಹೋಗಬೇಕು. ಆ ಮಟ್ಟಕ್ಕೆ ಅವ್ರನ್ನ ಅಖಾಡೆ ಮಲಗಿಸ್ತಾರೆ. ಇದು ಅವ್ರ ತಾಕತ್ತು, ವಿದ್ವತ್ತು. ಈ ವಿದ್ವತ್ತನ್ನ ಹಿಂಗೆ ಬೆಳೆಸ್ಕೊಂಡು ಹೋದರೆ ಇವರು ಮುಂದೆ ಇವರ ಒಂದು ಬಿಗ್ ಬಾಸ್ ಜರ್ನಿ ಏನಿದೆ, ಆ ಜರ್ನಿಯಲ್ಲಿ ಮೈಲಿಗಲ್ಲು ಸ್ಥಾಪನೆ ಮಾಡೋದಂತೂ ಖಂಡಿತ. ಇಬ್ಬರನ್ನ ಬಿಟ್ಟರೆ ನೆಕ್ಸ್ಟು ಚಂದ್ರಪ್ರಭಾ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ತಾವ್ರೆ, ಬಟ್ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದಷ್ಟು ಅಭ್ಯರ್ಥಿಗಳಿದ್ದಾರೆ. ಅವರೆಲ್ಲ ಒಂದು ರೀತಿ ಕೆಲವರು ಸ್ಟ್ರಾಂಗ್ ಆಗಿದ್ದಾರೆ, ಕೆಲವರು ಸ್ಮಾರ್ಟ್ ಆಗಿದ್ದಾರೆ, ಕೆಲವರು ಫಾಲೋವರ್ಸ್ ಇದ್ದಾರೆ ಅಲ್ಲಿ.
ಅಂದರೆ ಒಬ್ಬೊಬ್ಬರು ಒಂದು 3-4 ಜನ ಫಾಲೋ ಮಾಡ್ತಾಯಿದ್ದಾರೆ. ಫಾಲೋ ಮಾಡೋದು ತಪ್ಪಲ್ಲ, ಆದರೆ ಫಾಲೋ ಮಾಡೋ ಅಂಥ ಆತುರದಲ್ಲಿ ಸ್ವಂತ ಬುದ್ಧಿ, ವಿವೇಚನೆ, ವಿವೇಕ ಇದನ್ನ ಕಳ್ಕೊಂಡ್ದಿರ ಸ್ಥಿಮಿತವಾಗಿ ಆಟ ಆಡ್ಕೊಂಡು ಬಂದರೆ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಒಂದು ಗೆಲುವು ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಮಂದಟ್ಟು ಮಾಡ್ಕೊಳ್ಳಿ, ಉಳಿರಿ, ಬೆಳೀರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.